ಆಗಲ್ವಾ? ಆಗುತ್ತೆ, ಸರಿ ಅಲ್ವಾ? ಸೊ ಇಂಡಿಪೆಂಡೆಂಟ್ ಲೇಡೀಸ್ ಇವತ್ತು ನೆಟ್ವರ್ಕ್ ಮಾರ್ಕೆಟ್ನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಬೇಕು. ಫ್ಯಾಮಿಲಿ ಸಪೋರ್ಟ್, ಎಸ್ ಆರ್ ನೋ? ಇವತ್ತು ಫ್ಯಾಮಿಲಿ ಸಪೋರ್ಟ್ ಅನ್ನ ಮಾಡ್ಲಿಕ್ಕಾಗುತ್ತಾ? ಹಸ್ಬೆಂಡ್ ಮತ್ತೆ ವೈಫ್ ಇವರಿಬ್ರು ಯಾರು? ಒಂದು ಸಂಸಾರದ ಎರಡು ಚಕ್ರಗಳು, ಕರೆಕ್ಟಾ? ಎಸ್ ಆರ್ ನೋ? ಆ ಎರಡು ಚಕ್ರಗಳು ಕರೆಕ್ಟಾಗಿ ನಡೆದ್ರೆ ಮಾತ್ರ ಒಂದು ಫ್ಯಾಮಿಲಿ ಚೆನ್ನಾಗಿ ರನ್ ಆಗುತ್ತೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ? ಹಸ್ಬೆಂಡ್ ಒಬ್ರು ದುಡಿತಾರೆ, ಸೊ ಸಪೋರ್ಟ್ ಮಾಡ್ಲಿಕ್ಕಾಗಲ್ಲ. ಕೂಡು ಕುಟುಂಬದಲ್ಲಿ ಇರ್ತೀವಿ, ಅಲ್ಲೂ ಕೂಡ ಅಷ್ಟೇ ಎಷ್ಟೋ ರೀತಿಯ ಜಗಳಗಳು, ಮನಸ್ತಾಪಗಳು, ಏನು ಮಾಡ್ಲಿಕ್ಕಾಗಲ್ಲ. ಒಂದು ಇಂಡಿಪೆಂಡೆಂಟ್ ಆಗಿ ಹೊರಗಡೆ ಹೋಗಿ ಒಂದು ಮನೆ ಕಟ್ಟಲಿಕ್ಕಾಗಲ್ಲ, ಬಾಡಿಗೆ ಮನೆಯಲ್ಲಿ ಇರ್ತೀವಿ. ಸೊ ಈ ತರದ ಸಾಕಷ್ಟು ರೀತಿಯ ಪರಿಸ್ಥಿತಿಗಳಿರ್ತದೆ. ಆದ್ರೆ ಅದೇ ಇವತ್ತು ನಾವು ಇಂಡಸ್ಟ್ರಿಯ ಒಳಗಡೆ ಬಂದು ನಾವು ಚೆನ್ನಾಗಿ ಇನ್ಕಮ್ನ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ದೇ ಆದಂತ ಒಂದು ಸ್ವಂತ ಮನೆಯನ್ನ ಕಟ್ಟಬಹುದು. ಎಸ್ ಆರ್ ನೋ? ಕರೆಕ್ಟಾ? ಸ್ವಂತ ಮನೆಯನ್ನ ಕಟ್ಬೋದು. ಇವತ್ತು ಎಷ್ಟು ಜನ ಲೇಡೀಸ್ಗಳು ನಮ್ಮಲ್ಲಿ ತಮ್ಮ ಸ್ವಂತ ಮನೆಯನ್ನ ಕಟ್ಟಿದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇಲ್ಲೇ ಒಬ್ರು ಲೇಡಿ ಇದ್ದಾರೆ, ಮಿಸಸ್ ಅಮಿತಾ ಮೇಡಮ್. ಸೊ ಒಂದು ಟೈಮಲ್ಲಿ ರೆಂಟ್ ಹೌಸ್ ಅಲ್ಲಿ ಇದ್ದಂತಹ ಮಹಿಳೆ ಇಂಡಸ್ಟ್ರಿಗೆ ಬಂದು ಜಸ್ಟ್ ಏನು ಅಂತ ಹೇಳಿದ್ರೆ 3 ವರ್ಷದಲ್ಲಿ ನಿಂತ್ಕೊಳ್ಳಿ ಮೇಡಮ್ 65 ಲಕ್ಷದ ಮನೆಗೆ ಓನರ್ ಆಗಿದ್ದಾರೆ. ಇನ್ನೊಬ್ಬರು ಲೇಡಿ ಅವರು ಕೂಡ ಅಷ್ಟೇ ಇಂಡಸ್ಟ್ರಿಗೆ ಬಂದು ತನ್ನ ಹಸ್ಬೆಂಡ್ಗೆ ಸಪೋರ್ಟ್ ಕೊಡಬೇಕು ಅಂತ ಹೇಳಿ ಬಂದಿದ್ರು. ಬಟ್ ಇವತ್ತು ಅವರು ಕೂಡ ಅಷ್ಟೇ 70 ಲಕ್ಷದ ಮನೆಗೆ ಓನರ್ ಆಗಿದ್ದಾರೆ, ಮಿಸಸ್ ಸುನಂದಾ ಮೇಡಮ್. ಸೊ ಇವತ್ತೇನಂತ ಹೇಳಿದ್ರೆ ಒಂದು ಲೇಡಿ ಅಂತ ಹೇಳಿದ್ರೆ ಏನು? ಒಂದು ಶಕ್ತಿ, ಕರೆಕ್ಟ್ ಅಲ್ವಾ? ಆ ಶಕ್ತಿ ಅನ್ನುವಂಥದ್ದು ಇವತ್ತು ಕರೆಕ್ಟ್ ಆಗಿ ಇವತ್ತು ಏನಾಗಬೇಕು? ಉಪಯೋಗ ಆಗಬೇಕು, ಕರೆಕ್ಟ್ ಅಲ್ವಾ? ಬರೀ ಅಡಿಗೆ ಮನೆಯಲ್ಲೋ ಅಥವಾ ಸೀರಿಯಲ್ ನೋಡೋದ್ರಲ್ಲೋ ಅಥವಾ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋದ್ರಲ್ಲೋ ಕಾಲ ಕಳೆದ್ವಿ ಅಂತ ಹೇಳಿದ್ರೆ ಒಂದು ಹೆಣ್ಣಿಗೆ ಯಾವತ್ತಾದ್ರೂ ಒಂದು ಬೆಲೆ ಅಂತ ಹೇಳಿ ಬರುತ್ತಾ? ಇಲ್ಲ. ಒಂದು ಹೆಣ್ಣಿಗೆ ಬೆಲೆ ಬರಬೇಕು ಅಂತ ಹೇಳಿದ್ರೆ ಅವಳೊಂದು ಸಾಧನೆ ಮಾಡಬೇಕು. ಆ ಸಾಧನೆ ಎನ್ನುವಂಥದ್ದು ಹೇಗಿರ್ಬೇಕು ಅಂತ ಹೇಳಿದ್ರೆ ಅದು ಇತಿಹಾಸದಲ್ಲಿ ಇರಬೇಕು. ಎಸ್ ಆರ್ ನೋ? ಆ ಇತಿಹಾಸದಲ್ಲಿ ಇರಬೇಕು ಅಂತ ಹೇಳಿದ್ರೆ ನಮ್ಗೆ ಇವತ್ತು ವೆಸ್ಟೀಜ್ ಎನ್ನುವಂತಹ ಒಂದು ಅವಕಾಶ ವರದಾನ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಇಂಡಸ್ಟ್ರಿಯ ಒಳಗಡೆ ಪ್ರತಿಯೊಬ್ಬ ಲೇಡೀಸ್ ಕೂಡ ಸೀರಿಯಸ್ ಆಗಿ ವರ್ಕ್ನ ಮಾಡಿ, ಸೀರಿಯಸ್ ಆಗಿ ಕಮಿಟ್ಮೆಂಟ್ನ ಕೊಡಿ. ಅವಾಗ 100% ನಿಮ್ಮ ಫ್ಯಾಮಿಲಿಗೆ ನೀವು ದೊಡ್ಡ ಸಪೋರ್ಟ್ ಅನ್ನು ಕೊಡಬಹುದು. ಎಸ್ ಆರ್ ನೋ? ಸೊ ಹಾಗೆ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕೊಡ್ಬೋದು. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗಡೆ ಬಂದ್ರೆ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕೊಡ್ಬೋದು. ಇವತ್ತು ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕೊಡ್ಲಿಕ್ಕೆ ಆಗ್ತಾ ಇದೆಯಾ? ತುಂಬಾ ಜನ ಫ್ಯಾಮಿಲಿಯವರಿಗೆ ಇಲ್ಲ. ಎಸ್ ಆರ್ ನೋ? ಡಿಗ್ರಿ ಆಯ್ತಾ ಮತ್ತೆ ಮುಗಿಸ್ಬಿಟ್ವಿ, ಇಲ್ಲ ಅಂತ ಹೇಳಿದ್ರೆ PUC ಆಯ್ತಾ ITI ಡಿಪ್ಲೊಮಾ ಮಾಡಿಸ್ತೀವಿ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಫೀಸರ್ ಆಗಬೇಕು, ಅಬಾರ್ಡಲ್ಲಿ ಹೋಗಿ ಎಜುಕೇಶನ್ ಕೊಡಬೇಕು ಅಂತ ಹೇಳಿದ್ರೆ ಆಗುತ್ತಾ? ಇಲ್ಲ. ಬಟ್ ಅದೇ ಇವತ್ತು ಮಿಸಸ್ ದೀಪಾಲಿ ಪತ್ರವಲ್ ಅವರು ಅವರ ಮಗನಿಗೆ ಹೈಯರ್ ಎಜುಕೇಶನ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಬ್ರೋಡ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ಸಿಂಪಲ್ ಆದಂತ ಒಂದು ಹೌಸ್ ವೈಫ್, ಒಂದು ರೆಂಟ್ ಹೌಸ್ ಅಲ್ಲಿ ಇದ್ದಂತ ಲೇಡಿ ಇವತ್ತು ತಿಂಗಳಿಗೆ 45 ಲಕ್ಷ ಇನ್ಕಮ್ನ ಮಾಡಿ ತನ್ನ ಮಕ್ಕಳಿಗೆ ಇವತ್ತು ಅಬಾರ್ಡ್ ಅಲ್ಲಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಸೊ ಹಾಗೆ ಇವತ್ತು ನಾವು ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳ ತಾಯಿದ್ರು ತುಂಬಾ ಜನ ಬಂದಿದ್ದಾರೆ. ಎಸ್ ಆರ್ ನೋ? ಕರೆಕ್ಟಾ? ಸೊ ಒಂದು ತಂದೆ ತಾಯಿಯ ಕನಸು ಏನಿರ್ತದೆ? ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಮಕ್ಕಳಿಗೆ ಒಂದು ಒಳ್ಳೆ ಲೈಫ್ ಅನ್ನ ಕೊಡಬೇಕು ಅಂತ ಹೇಳಿ, ಕರೆಕ್ಟಾ? ಬಟ್ ಅದೇ ಇವತ್ತು ನಾವೆಲ್ಲರೂ ಕೂಡ ಸೀರಿಯಸ್ ಆಗಿ ವರ್ಕ್ ಮಾಡಿದ್ವಿ ಅಂತ ಹೇಳಿದ್ರೆ 100% ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಬೆಳೆದು ನಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕೊಡ್ಬೋದು. ಎಸ್ ಆರ್ ನೋ? ಕರೆಕ್ಟಾ? ಸೊ ಎಲ್ಲ ರೀತಿಯ ಕನಸುಗಳನ್ನು ನಾವು ಇವತ್ತು ನನಸು ಮಾಡ್ಬೋದು, ಒಂದು ಹೆಸರನ್ನ ಗಳಿಸ್ಬೋದು. ಇವತ್ತು ನಮ್ಮ ಹೆಸರು ಎಲ್ಲಿರ್ತದೆ? ಮನೆಯ ವಟಾರದಲ್ಲಿ ಮಾತ್ರ ಇರ್ತದೆ. ಎಸ್ ಆರ್ ನೋ? ಕರೆಕ್ಟಾ? ಕರೆಕ್ಟಾ? ಅವಳ ಮನೆಗೆ ಗಾಡಿ ಬಂತಂತೆ, ಅವಳ ಮನೆಗೆ ಸ್ಕೂಟರ್ ಬಂತಂತೆ, ಎಸ್ ಆರ್ ನೋ? ಅದು ಮಾತ್ರ ಹೆಸರಿರುತ್ತೆ. ಬಟ್ ಅದೇ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗಡೆ ನಾವು ಬಂದ್ವಿ ಅಂತ ಹೇಳಿದ್ರೆ, ನಾವೇನಾದ್ರೂ ಸಾಧನೆ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಹೆಸರು, ಎಸ್ ಆರ್ ನೋ? ಇವತ್ತು ಖಾಲಿ ನಮ್ಮ ಊರು ಮಾತ್ರ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚ ಕೊಂಡಾಡೋ ತರ ನಾವಿವತ್ತು ಬೆಳಿಬಹುದು. ಈ ಒಂದು ಇಂಡಸ್ಟ್ರಿಯಲ್ಲಿ ನಾವಂತಹ ಒಂದು ಹೆಸರನ್ನ ಮಾಡ್ಬೋದು. ಎಸ್ ಆರ್ ನೋ? ಸೊ ಹಾಗೆ ನೆಕ್ಸ್ಟ್ ಹೇಳ್ಬೇಕಾದ್ರೆ ಫಾರಿನ್ ಟ್ರಿಪ್ ಎಂಜಾಯ್ಮೆಂಟ್ ಮಾಡ್ಬೋದು. ಇವತ್ತು ನಾವು ಹೇಗಿದ್ದೀವಿ ಅಂತ ಹೇಳಿದ್ರೆ, ಸೊ ಮದುವೆ ಆಗಿ ಗಂಡನ ಮನೆಗೆ ಮತ್ತೆ ಅದೇ ಪ್ರಪಂಚ, ಕರೆಕ್ಟಾ? ಅಲ್ಲಿ ಅಡಿಗೆ, ಅಲ್ಲಿ ಮಕ್ಕಳಿಗೆ ತಾಯಿಯಾಗಿ, ಗಂಡನಿಗೆ ಹೆಂಡತಿಯಾಗಿ, ಹಾಗೆ ಅತ್ತೆ ಮಾವನಿಗೆ ಒಳ್ಳೆಯ ಒಂದು ಇವತ್ತು ಒಂದು ತಾಯಿಯಾಗಿ, ಮಗಳಾಗಿ, ಎಸ್ ಆರ್ ನೋ? ಇದೆಲ್ಲ ಕೆಲಸ ಮಾಡ್ತೀವಿ.
ಕಷ್ಟಪಟ್ಟು ನಿಮ್ಮನ್ನ ಪೂರೈಸಿರ್ಬೋದು, ಏನೋ ಚೆನ್ನಾಗಿದೆ ಅಂತ ಹೇಳಿ ನೀವು ಬಂದಿರ್ಬೋದು. ಬಟ್ ಸೀರಿಯಸ್ ಆಗಿ ನೀವೇನಾದ್ರೂ ಕಮಿಟ್ಮೆಂಟ್ ಎನ್ನುವಂಥದ್ದನ್ನ ಕೊಟ್ರಿ ಅಂತ ಹೇಳಿದ್ರೆ, ನಾನಿವತ್ತು ಹೇಗೆ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನ ಅದೇ ಜಾಗದಲ್ಲಿ ನೀವು ಕೂಡ ಮುಂದೊಂದು ದಿನ ಇದ್ದೇ ಇರ್ತೀವಿ. ಎಸ್ ಸರ್. ಸೊ ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅನ್ನುವಂಥದ್ದು ತುಂಬಾ ಇವತ್ತು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇಂಡಸ್ಟ್ರಿ. ಸೊ ಹಾಗೆ ನಾನು ಅವಾಗಲೇ ಹೇಳಿದಾಗೆ ಮಹಿಳೆ ಒಂದು ಶಕ್ತಿ. ಎಸ್ ಆರ್ ನೋ ಕರೆಕ್ಟಾ? ಸೊ ಮಹಿಳೆಯನ್ನ ಭಾರತದಲ್ಲಿ ಇವತ್ತು ಏನಂತ ಪೂಜಿಸ್ತಾರೆ? ಎಲ್ಲಿ ದೇವತೆಗಳು ಇಲ್ವೋ ಆ ಜಾಗದಲ್ಲಿ ಯಾರು ಇರ್ತಾರೆ? ಮಹಿಳೆಯರು ಇರ್ತಾರೆ. ದೇವರು ಮಹಿಳೆಯರನ್ನ ಯಾತಕ್ಕೋಸ್ಕರ ಅಂತ ಹೇಳಿ ಸೃಷ್ಟಿ ಮಾಡಿದ್ದಾರೆ? ದೇವರು ಇಲ್ಲದೇ ಇರುವಂತಹ ಸಂದರ್ಭದಲ್ಲೂ ಕೂಡ ಮಹಿಳೆ ಒಂದು ಶಕ್ತಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ. ಸೊ ಇವತ್ತು ಎಂತೆಂತಹ ಡೈನಮಿಕ್ ಲೇಡೀಸ್ಗಳು ಇವತ್ತು ನಮ್ಮ ಭಾರತದಲ್ಲಿದ್ದಾರೆ. ಮಹಿಳೆಯರಿಗೆ ಅಂತಹ ಒಂದು ಶಕ್ತಿ ಇದೆ. ಎಸ್ ಆರ್ ನೋ ಕರೆಕ್ಟ್ ಅಲ್ವಾ? ಇವರೆಲ್ಲ ಸಾಮಾನ್ಯವಾಗಿ ಇದ್ದಂತಹ ಮಹಿಳೆಯರು. ಒಬ್ಬೊಬ್ಬರ ಬಗ್ಗೆ ಹೇಳಬೇಕಾದ್ರೆ ಫಸ್ಟ್ ಇವತ್ತು ಫೋಟೋ ಬಂದಿದೆ, ಮೇರಿ ಕೋಮ್. ಎಸ್ ಆರ್ ನೋ? ಇವ್ರು ಯಾರು? ಬಾಕ್ಸಿಂಗ್ ಚಾಂಪಿಯನ್. ಎಸ್ ಆರ್ ನೋ? ಒಂದು ಮಣಿಪುರದ ಒಂದು ಬಡ ಕುಟುಂಬದಿಂದ ಹುಟ್ಟಿದಂತಹ ಒಬ್ಬ ಮಹಿಳೆ. ಸೊ ಅವರ ಡ್ರೀಮ್ ಇತ್ತು ಬಾಕ್ಸಿಂಗ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಅವರ ಹಳ್ಳಿಯಲ್ಲೇ ಬಾಕ್ಸಿಂಗ್ ತರಬೇತು ಆಗ್ತಾ ಇತ್ತು, ಅದನ್ನ ನೋಡ್ತಾ ಇದ್ರು. ಸೊ ಹೆಣ್ಮಕ್ಳಿಗೆಲ್ಲ ಇದೆಲ್ಲ ಬರಲ್ಲ ಅಂತ ಹೇಳಿ ಜನ ಎಲ್ಲ ತುಂಬಾ ಟೀಕೆ ಮಾಡ್ತಾ ಇದ್ರು. ಮದುವೆ ಆಯ್ತು. ಹಾಗೇನೆ ನೆಕ್ಸ್ಟ್ ಚಿಕ್ಕವರಿರುವಾಗ ತಂದೆ ತಾಯಿಗೆ ಗೊತ್ತಿಲ್ಲದೆ ಅವರು ಸಾಕಷ್ಟು ಕಡೆಗಳಿಗೆ ಹೋಗಿ ಟ್ರೈನಿಂಗ್ ಅನ್ನು ತಗೊಂಡ್ರು. ಆಮೇಲೆ ಚಾಂಪಿಯನ್ ಕೂಡ ಅದು. ಮದುವೆ ಆಯ್ತು. ಮದುವೆ ಆದ್ಮೇಲೆ ಟ್ವಿನ್ಸ್ ಮಕ್ಕಳು ಬಂದರು, ಹುಟ್ಟಿದ್ರು. ಸೊ ಆವಾಗ ಕೂಡ ಅಷ್ಟೇ ಗಂಡ ಕೂಡ ಸಪೋರ್ಟ್ ಮಾಡಲಿಲ್ಲ. ಜನ ಎಲ್ಲ ತುಂಬಾ ಟೀಕೆಗಳನ್ನು ಮಾಡಿದ್ರು. ಬಟ್ ಅವರ ಮನಸ್ಥಿತಿಯನ್ನು ಬದಲಾಯಿಸಲಿಲ್ಲ. ಏನು ಅವರಿಗೆ ಬೇಕಿತ್ತು ಅದನ್ನ ಮಾಡಲೇಬೇಕು ಅಂತ ಹೇಳಿ ಫ್ಯಾಮಿಲಿಯನ್ನ ಮೈಂಟೈನ್ ಮಾಡಿಕೊಂಡು ಇವತ್ತು ಭಾರತದ ಒಂದು ಪ್ರಥಮ ಮಹಿಳೆ 5 ಸಲ ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡಂತಹ ಮೇರಿ ಕೋಮ್. ನಿರ್ಮಲಾ ಸೀತಾರಾಮನ್ ಇವತ್ತು ಭಾರತದ ಒಂದು GDP ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ಲಿಕ್ಕೆ ಕಾರಣ ಇವರು ಕೂಡ. ಎಸ್ ಆರ್ ನೋ? ಸೊ ಇವರ ಎಜುಕೇಶನ್ ಕೂಡ ಅಷ್ಟೇ ತುಂಬಾನೇ ಹೈ ಇದೆ. ಆದ್ರೆ ಇವರು ಬೇಸಿಕ್ ಆಗಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಚಿಕ್ಕವರಿರುವಾಗ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಸೇಲ್ಸ್ ಗರ್ಲ್ ಆಗಿ. ಒಮ್ಮೆ ಯೋಚನೆ ಮಾಡಿ, ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಲೇಡಿ ಇವತ್ತು ಭಾರತದ ಒಂದು ಅರ್ಥಶಾಸ್ತ್ರಜ್ಞೆಯಾಗಿ, ಇವತ್ತು ಕೇಂದ್ರ ಹಣಕಾಸು ಸಚಿವೆಯಾಗಿ ಭಾರತವನ್ನ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿಕ್ಕೆ ತುಂಬಾ ಖುಷಿ ಆಗ್ತದೆ. ಈ ಮಹಿಳೆಗೆ ಕೂಡ ಅಂತ ಒಂದು ಶಕ್ತಿ ಇದೆ. ಹಾಗೆ ಗ್ರೇಟ್ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ. ಎಸ್ ಆರ್ ನೋ? ಭಾರತದಲ್ಲಿ ಇವತ್ತು 3 ಸಲ ಪ್ರಧಾನ ಮಂತ್ರಿಯಾದಂತಹ ಮಹಿಳೆ. ಸೊ ಗ್ರೇಟ್ ಡಿಸಿಷನ್ಗಳನ್ನ ತಗೊಳ್ತಾ ಇದ್ರು. ಸೊ ಇವರಿಗೆ ಕೂಡ ಅಷ್ಟೇ ಸಾಕಷ್ಟು ರೀತಿಯ ಒಂದು ಅಡೆತಡೆಗಳು ಬಂದರೂ ಕೂಡ ಗಟ್ಟಿಯಾಗಿ ನಿಂತು ಭಾರತದ ಒಂದು ಪ್ರಧಾನಿಯಾಗಿ ಕೆಲಸ ಮಾಡಿದ್ರು. ಹಾಗೆ ಅರುಣಿಮಾ ಸಿನ್ಹಾ. ಸೊ ಇವ್ರ ಬಗ್ಗೆ ಹೇಳಬೇಕಾದ್ರೂ ಕೂಡ ಅಷ್ಟೇ ಇವತ್ತು ದೊಡ್ಡದಾದಂತ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಹೊರಟಂತಹ ಮಹಿಳೆ, ಒಂದು ಚಾಂಪಿಯನ್ ಆಗಬೇಕು ಅಂತ ಹೇಳಿ ಫುಟ್ಬಾಲ್ ಅಲ್ಲಿ. ಬಟ್ ಅದೃಷ್ಟವಶಾತ್ ಒಂದು ಟ್ರೈನಲ್ಲಿ ಹೋಗ್ತಾ ಇರುವಾಗ ದರೋಡೆಕಾರನ ಮೂಲಕವಾಗಿ ರೈಲಿಂದ ತಳ್ಳಿಬಿಟ್ಟು ರಾತ್ರಿ ಇಡೀ ಅವರ ಕಾಲಿನ ಮೇಲೆ ಸಾಕಷ್ಟು ರೈಲುಗಳು ಹೋಯ್ತು. ಒಂದು ಕಾಲೇ ತುಂಟಾಯಿತು. ಕಾಲು ತುಂಟಾಗಿ ಹಾಸ್ಪಿಟಲ್ಗೆ ಹೋದಾಗ ಅವ್ರು ಅನ್ಕೊಂಡಿದ್ದು ಜೀವನ ಇಲ್ಲಿಗೆ ಮುಗಿಲಿಲ್ಲ. ಅವ್ರ ಎದುರುಗಡೆ ಕಾಣ್ತಾ ಇದ್ದದ್ದು ಒಂದು ಪರ್ವತ. ಆ ಪರ್ವತವನ್ನ ನೋಡಿದಾಗ ಮೌಂಟ್ ಎವರೆಸ್ಟ್ ಪರ್ವತವನ್ನೇ ನಾನು ಏರ್ಬೇಕು ಅಂತ ಹೇಳಿ ಆಸ್ಪತ್ರೆಯಲ್ಲಿ ಮಲಗಿರುವಾಗನೇ ಡಿಸೈಡ್ ಮಾಡಿದ್ರಿಂದ ಇವತ್ತು ಭಾರತದ ಮಾತ್ರ ಅಲ್ಲ, ವಿಶ್ವದ ಮೊಟ್ಟ ಮೊದಲ ಮಹಿಳೆ, ಒಬ್ಬ ಅಂಗವಿಕಲ ಮಹಿಳೆ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿದ್ರು. ಕಿರಣ್ ಬೇಡಿ ಇವತ್ತು ಭಾರತದ ಪ್ರಥಮ ಪೊಲೀಸ್ ಮಹಿಳೆ. ಎಸ್ ಆರ್ ನೋ? ಸೊ ಇವರು ಕೂಡ ಅಷ್ಟೇ ಪೊಲೀಸ್ ಆಗ್ಬೇಕು ಅಂತ ಹೇಳಿ ಹೋದಾಗ ಸಮಾಜ ಏನ್ ಮಾಡ್ತಾ ಇತ್ತು? ಇವರನ್ನ ಟೀಕೆ ಮಾಡ್ತಾ ಇತ್ತು, ಹೆಣ್ಮಕ್ಳಿಗೆ ಇದೆಲ್ಲ ಆಗಿ ಬರಲ್ಲ ಅಂತ ಹೇಳಿ. ಬಟ್ ಡಿಸೈಡ್ ಮಾಡ್ಕೊಂಡ್ರು, ಇಲ್ಲ ನಾನು ಪೊಲೀಸ್ ಆಗ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರಿಂದ ಭಾರತದ ಮೊದಲ ಮಹಿಳಾ ಪೊಲೀಸ್ ಅಧಿಕಾರಿಯಾಗಿ ಇವತ್ತು ತುಂಬಾ ದೊಡ್ಡ ಹೆಸರನ್ನ ಮಾಡಿದ್ರು. ಸೊ ಇವತ್ತು ತಿಹಾರ್ ಜೈಲಿನಲ್ಲಿರುವಂತಹ ಇವತ್ತು ಸಾಕಷ್ಟು ಕೈದಿಗಳ ಮನವರ್ಗತೆಯನ್ನು ಮಾಡಿದಂತಹ ಒಂದು ಮಹಿಳೆ ಅಂತ ಹೇಳಿ ಕೂಡ ಅವರನ್ನ ಕರೀತಾರೆ. ಹಾಗೆ ಐಶ್ವರ್ಯ ರೈ. ಸೊ ಇವತ್ತು ಕೆಲವರು ಅನ್ಕೊಂಡು ಇವ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಇವರು ಕೂಡ ಇವತ್ತೊಂದು ಸೊಸೆಯಾಗಿ, ಮಗಳಾಗಿ, ಭಾರತದ ಒಂದು ವಿಶ್ವ ಸುಂದರಿಯಾಗಿ ಇವರಿಗೂ ಕೂಡ ಸಾಕಷ್ಟು ರೀತಿಯ ಅಡೆತಡೆಗಳು ಬಂದಿತ್ತು. ಆದ್ರೂ ಕೂಡ ಇವರು ತಮ್ಮ ಒಂದು ಪರ್ಸನಲ್ ಲೈಫ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಹಾಳಾಗದ ಹಾಗೆ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಇವತ್ತು ಲೀಡ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಸ್ಮೃತಿ ಮಂದನಾ. ಇವ್ರ ಬಗ್ಗೆ ಹೇಳಬೇಕಾದ್ರೆ 2025 ಅಲ್ಲಿ ಮಹಿಳಾ ಒಂದು
ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆಯಾದಂತಹ ಮಹಿಳೆ. ಸೊ ಇವರು ಕೂಡ ಅಷ್ಟೇ ಒಂದು ಸಾಕಷ್ಟು ಕಷ್ಟಪಟ್ಟಿದ್ರು. ಬಟ್ ಮದುವೆ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡ್ರು. ವರ್ಲ್ಡ್ ಕಪ್ ಆಯಿತು. ಸೊ ಆಮೇಲೆ ಮದುವೆ ಆಗಬೇಕು, ಮದುವೆ ಡೇಟ್ ಕೂಡ ಫಿಕ್ಸ್ ಆಯಿತು. ಬಟ್ ಅಚಾನಕ್ ಆಗಿ ಅವರ ಮದುವೆ ಕ್ಯಾನ್ಸಲ್ ಆಯಿತು. ತುಂಬ ವರ್ಷಗಳಿಂದ ಪ್ರೀತಿಸ್ತಾ ಇದ್ದಂತಹ ಯುವಕ ಅವನ ಒಂದು ಏನು ಅವನು ಯಾವ ಥರ ಇದ್ದ ಅಂತ ಹೇಳಿ ಗೊತ್ತಾದ ಮೇಲೆ ಮದುವೆನೇ ಕ್ಯಾನ್ಸಲ್ ಮಾಡಿಬಿಟ್ರು. ತುಂಬ ಜನ ಬೇರೆ ಬೇರೆ ಮಾತುಗಳನ್ನು ಹೇಳಿದರು. ಆದರೂ ಕೂಡ ತೃಪ್ತಿಗೆಡದೆ ಮೊನ್ನೆ ಶ್ರೀಲಂಕಾದಲ್ಲಿ ನಡೆದಂತಹ ಒಂದು ಟೂರ್ನಿಯಲ್ಲೂ ಕೂಡ ನಮ್ಮ ಇಂಡಿಯನ್ ಟೀಮ್ ಇವತ್ತು ವಿನ್ ಆಯಿತು ಅಂತ ಹೇಳಿ ತುಂಬ ಖುಷಿ ಆಗ್ತದೆ. ಅಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಆ ಮಹಿಳೆ ಇವತ್ತು ಗೆದ್ದಿದ್ದಾರೆ. ಸುಧಾ ಮೂರ್ತಿ. ಸೊ ನಮ್ಮ ಉತ್ತರ ಕರ್ನಾಟಕದ ಧಾರವಾಡದವರು. ಹೆಸರು ನಾವು ಕರೆಕ್ಟಾ? ಸೊ ಇವರು ಕೂಡ ಅಷ್ಟೇ ಇವತ್ತು ನಮ್ಮ ಒಂದು ಭಾರತದ ಇವತ್ತು ಇಂಜಿನಿಯರಿಂಗ್ ಓದಿದಂತಹ ಒಬ್ಬ ಮಹಿಳೆ ಇವತ್ತು ಇನ್ಫೋಸಿಸ್ ಎನ್ನುವಂತಹ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ರು. ಅವರ ಹಸ್ಬೆಂಡ್ ಶ್ರೀನಿವಾಸ್ ಮೂರ್ತಿ ಅವರ ಜೊತೆಗೆ ಇನ್ಫೋಸಿಸ್ ಫೌಂಡೇಶನ್ ಅನ್ನು ಮಾಡಿದ್ರು. ಇವತ್ತು ಎಷ್ಟೋ ಜನ ಬಡವರಿಗೆ, ಎಷ್ಟೋ ಜನ ಇವತ್ತು ದೀನದಲಿತರಿಗೆ ಒಂದು ಸಹಾಯ ಹಸ್ತವನ್ನು ನೀಡಿ ಇವತ್ತು ಒಂದು ಬಡವರಿಗೆ ಬೇಕಾದಂತಹ ಒಂದು ಬೆಳಕಾಗಿರುವಂತಹ ಒಂದು ಮಹಿಳೆ. ಸೊ ಹಾಗೆ ನೆಕ್ಸ್ಟ್ ಕಲ್ಪನಾ ಚಾವ್ಲಾ. ಸೊ ಇವರು ಕೂಡ ಅಷ್ಟೇ ಇವತ್ತೇನಂತ ಹೇಳಿದ್ರೆ ನಮ್ಮ ಭಾರತದ ಹೆಮ್ಮೆ ಹೆಸರು. ಸೊ ಇವರು ಕೂಡ ಅಷ್ಟೇ ಇವತ್ತೊಂದು ಏರೋನಾಟಿಕಲ್ ಇಂಜಿನಿಯರ್ ಆಗಿ ಸೊ ಅಮೆರಿಕಕ್ಕೆ ಹೋಗಿ ಅಲ್ಲಿ ಇವತ್ತು ಗಗನಯಾತ್ರಿಯಾಗಿ ಹಲವಾರು ರೀತಿಯ ಸಾಧನೆಗಳನ್ನು ಮಾಡಿದ್ರು. ಬಟ್ ಅಚಾನಕ್ ಆಗಿ ಅವರ ಡೆತ್ ಆಯಿತು. ಆದರೂ ಕೂಡ ಇವತ್ತು ಕಲ್ಪನಾ ಚಾವ್ಲಾ ಅಂತ ಹೇಳಿದ್ರೆ ಏನೋ ಒಂದು ಉತ್ಸಾಹ, ಏನೋ ಒಂದು ಧೈರ್ಯ ಬರುತ್ತೆ. ಹೆಸರು ಸಾಕಷ್ಟು ಜನ ಇವತ್ತು ಅಂತಾರಾಷ್ಟ್ರೀಯ ಯಾನಿಗಳಿಗೆ ಇವತ್ತು ಒಂದು ಸ್ಫೂರ್ತಿ. ಹಾಗೆ ಕಲ್ಪನಾ ಸರೋಜ್ ಅಂತ ಹೇಳಿ ಇವ್ರ ಬಗ್ಗೆ ಹೇಳಬೇಕಂದ್ರೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಸೊ ಬಾಲ್ಯದಲ್ಲಿ 10ನೇ ವಯಸ್ಸಲ್ಲಿ ಇವರ ಬಾಲ್ಯ ವಿವಾಹ ಆಯಿತು. ಹಾಗೆ ನೆಕ್ಸ್ಟ್ 12ನೇ ವಯಸ್ಸಲ್ಲಿ ಇವರ ಗಂಡ ತುಂಬ ಕುಡಿದು ಇವರು ಒಂದು ಮನೆನ ಬಿಟ್ಟರು, ಸ್ಲಮ್ ಏರಿಯಾ. ಸೊ ಆ ಮನೆನ ಬಿಟ್ಟರು. ಆಮೇಲೆ ನೆಕ್ಸ್ಟ್ 2 ರೂಪಾಯಿ ಕೂಲಿಗೆ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ರು. ತುಂಬ ಖುಷಿ ಆಗ್ತಾ ಇದೆ. 2,000 ಕೋಟಿಯ ಒಂದು ಉದ್ಯಮಿಯಾಗಿ ಬೆಳೆದಿದ್ದಾರೆ. ಸೊ ಹೀಗೆ ಸಾಕಷ್ಟು ಮಹಿಳೆಯರಿದ್ದಾರೆ, ಅವ್ರ ಬಗ್ಗೆ ಹೇಳ್ಬೋದು. ಆದರೆ ಇವರ ಸ್ಟೋರಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರು ಕೂಡ ನಮ್ಮ ಥರನೇ ಲೇಡೀಸ್. ಹೆಸರು ಅವರೆಲ್ಲ ಅಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಇಲ್ಲಿ ಯಾಕೆ ಸಾಧನೆ ಮಾಡಬಾರ್ದು? ಹೆಸರು ಅವರ ಹೆಸರು ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಹೆಸರು ಯಾಕೆ ಬರಬಾರ್ದು? ಹೆಸರು. ಸೊ ಹಾಗಾಗಿ ಅಂತಹ ಒಂದು ಶಕ್ತಿ ನಮ್ಗೆ ಇವತ್ತು ಖಂಡಿತವಾಗಿಯೂ ಇದೆ. ಹಾಗೆ ವೆಸ್ಟೀಸ್ ಅಲ್ಲಿ ಇವತ್ತೇನಂತ ಹೇಳಿದ್ರೆ ತುಂಬಾ ಜನ ಲೇಡೀಸ್ಗಳು ಸಕ್ಸಸ್ ಆಗಿದ್ದಾರೆ. ಅದರಲ್ಲಿ ಕೆಲವು ಲೇಡೀಸ್ಗಳ ಸಕ್ಸಸ್ ಸ್ಟೋರಿಯನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವಾಗಲೇ ನಾನು ಹೇಳಿದೆ, ದೀಪಾಲಿ ಪತ್ರವಾಲ ಅಂತ ಹೇಳಿ ಹೌಸ್ ವೈಫ್ ಆಗಿದ್ದಂಥ ಲೇಡಿ ಬಾಂಬೆಯಲ್ಲಿ ಇವತ್ತು ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಗಂಡ ಜಾಬಿಗೆ ಹೋಗ್ತಾ ಇದ್ರು. ಸೊ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ದೊಡ್ಡ ಡ್ರೀಮ್ ಇತ್ತು. ಆದರೆ ಅದಕ್ಕೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಒನ್ ಫೈನ್ ಡೇ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಪರಿಚಯ ಇತ್ತು. ಅದನ್ನು ತುಂಬ ಸ್ಟ್ರಾಂಗ್ ಆಗಿ ತಗೊಂಡ್ರು. ಇವತ್ತು ವೆಸ್ಟೀಜಲ್ಲಿ ಹೈಯೆಸ್ಟ್ ಇನ್ಕಮ್ ಅರ್ನರ್, ತಿಂಗಳಿಗೆ 47 ಲಕ್ಷ ಇನ್ಕಮ್ನ ತಗೊಳ್ತಾ ಇದ್ದಾರೆ. ದೀಪಾಲಿ ಪತ್ರವಾಲ. ಇದು ತುಂಬ ಜನ ಲೇಡೀಸ್ಗಳಿಗೆ ಒಂದು ಮಾದರಿ ಅಂತ ಹೇಳ್ಬೋದು ಇವರು. ಹಾಗೆ ನೆಕ್ಸ್ಟ್ ಪೂರ್ಣಿಮಾ ಸಿಂಗ್. ಚಿಕ್ಕ ವಯಸ್ಸಿನವ್ರು ತುಂಬ ಜನ ಬಂದಿದ್ದೀರಾ, ಯಂಗ್ಸ್ಟರ್ಸ್ಗಳು. ಎಸ್ ಆರ್ ನಾವು ಕರೆಕ್ಟಾ? ಸೊ ಯಂಗ್ಸ್ಟರ್ಸ್ ಲೇಡೀಸ್ಗಳು ತುಂಬ ಜನ ಬಂದಿದ್ದೀರಾ. ಸೊ ನಾವು ತುಂಬ ಜನ ಲೇಡೀಸ್ಗಳು ಏನು ಮಾಡ್ತಾರೆ, ಒಂದು ಎಜುಕೇಶನ್ ತಂದೆ ತಾಯಿ ಕೊಡ್ತಾ ಇದ್ದಾರೆ. ತಂದೆ ತಾಯಿ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ. ಮದುವೆ ಆದಮೇಲೆ ಗಂಡ ನೋಡ್ಕೊಳ್ತಾರೆ, ಲೈಫ್ ಮುಗಿಯಿತು ಅಂತ ಹೇಳಿ ಕರೆಕ್ಟಾ ತುಂಬ ಜನ ಅಂದ್ಕೊಳ್ತಾರೆ. ಬಟ್ ಇವತ್ತು ಈ ಲೇಡಿ ಏನಂತ ಹೇಳಿದ್ರೆ, ಅವರ ತಂದೆಯವರು ತೀರ್ಕೊಂಡ ಮೇಲೆ, ಅಂದರೆ ಅವರ ತಂದೆ ಪೊಲೀಸ್ ಆಗಿದ್ದು, ತಂದೆಯವರು ತೀರ್ಕೊಂಡ ಮೇಲೆ ತುಂಬ ಜನ ಅವರ ಸಂಬಂಧಿಕರು ಅವರಿಗೆ ತುಂಬ ಅಪಮಾನಗಳನ್ನು ಮಾಡಿದರು. ಕಷ್ಟದ ಸಮಯದಲ್ಲಿ ಅವರಿಗೆ ಯಾವುದೇ ರೀತಿಯ ಹೆಲ್ಪನ್ನು ಮಾಡ್ತಾ ಇರಲಿಲ್ಲ. ತಾಯಿಗೆ ತಂದೆಯ ಕೆಲಸ ಸಿಕ್ಕಿತ್ತು. ಆವಾಗ ಒಳಗಡೆ ಗುಂಡಿಕೊಂಡಿತ್ತು ಹುಡುಗಿಗೆ, ಕಾಲೇಜ್ ಓದ್ತಾ ಇದ್ರು. ನಾನು ಏನಾದರೂ ಮಾಡಬೇಕು, ನಾನು ಇವತ್ತು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು, ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಒಂದು 18 ವರ್ಷದ ಹುಡುಗಿ ಡಿಸೈಡ್ ಮಾಡಿಕೊಂಡು ಇವತ್ತು ವೆಸ್ಟೀಸ್ಗೆ ಜಾಯಿನ್ ಆಗಿ ಒಂದು 5-6 ವರ್ಷ ಆಗಿದೆ ಅಷ್ಟೇ. ಇವತ್ತು 26 ವರ್ಷ ಅವರಿಗೆ. ಇವತ್ತು ತಿಂಗಳಿಗೆ ಹತ್ರ 3.5 ಲಕ್ಷದಿಂದ 4 ಲಕ್ಷ ತನಕ ಇನ್ಕಮ್ನ ತಗೊಳ್ತಾ ಇದ್ದಾರೆ. 1 ಕೋಟಿಯ ಮನೆಯನ್ನ ಉತ್ತರ ಪ್ರದೇಶದಲ್ಲಿ ಕಟ್ಟಿಕೊಂಡಿದ್ದಾರೆ. ಪ್ರತಿ ಸಲ ಕೂಡ ಫಾರಿನ್ ಟ್ರಿಪ್ಗೆ ಹೋಗಿ ಬರ್ತಾ ಇದ್ದಾರೆ. ಅವರು ಇಷ್ಟಪಟ್ಟಂತಹ, ಯಾಕಂತ ಹೇಳಿದ್ರೆ ಇವತ್ತು ಸಾಕಷ್ಟು ಜನ ಮದುವೆ ಆಗಬೇಕಾದ್ರೆ ತಂದೆ ತಾಯಿ ಅಥವಾ ಏನಾದರೂ ಅದೃಷ್ಟದ ಮೂಲಕ ಅಥವಾ ಹಣೆಬರದ ಮೂಲಕ ಹುಡುಗ ಸಿಗ್ತದೆ. ಬಟ್ ಇವತ್ತೇನಂತ ಹೇಳಿದ್ರೆ ಅವ್ರು ಇಷ್ಟಪಟ್ಟಂತಹ ಹುಡುಗನನ್ನ ಇವತ್ತು ಮದುವೆ ಆಗಿದ್ದಾರೆ. ಸೊ ಅದು ಕೂಡ ಅವರು ಕೂಡ ವೆಸ್ಟೀಜಲ್ಲಿದ್ದಾರೆ. ಸೊ ಹಾಗಾಗಿ
ಇವತ್ತು ಲೈಫ್ ಲೀಡಿಂಗ್ ಲೇಡಿ ಅಂತ ಹೇಳಿ ಅವರನ್ನು ಕರೀತಾರೆ, ವಿಕ್ಟೋರಿಯಾ ಸೆಲ್ವಿ. ಸೊ ಇವರು ಕೂಡ ಅಷ್ಟೇ ಒಂದು ಜಸ್ಟ್ ಏನು ಅಂತ ಹೇಳಿದ್ರೆ 10ನೇ ಕ್ಲಾಸ್ ಕಲಿತಂತಹ ಒಂದು ತಮಿಳುನಾಡಿನ ಮಹಿಳೆ. ಸೊ ಅವರು ಕೂಡ ಅಷ್ಟೇ ಅವರ ಮಗನಿಗೆ ಮನೆಯ ಟ್ಯಾರೆಸ್ನ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆಗಿ ಬೋನೆಲ್ಲ ಫ್ರಾಕ್ಚರ್ ಆಗಿ ಹಾಸ್ಪಿಟಲಲ್ಲಿ ಜಾಯಿನ್ ಆಗಬೇಕಾದ್ರೆ ಅಲ್ಲಿ ಅವರಿಗೆ ವೆಸ್ಟೀಜ್ ಅವಕಾಶ ಸಿಕ್ಕಿತ್ತು. ಅವಕಾಶವನ್ನು ಸೀರಿಯಸ್ ಆಗಿ ತಗೊಂಡ್ರು. ತುಂಬ ಜನ ಇವತ್ತು ಬಿಸ್ನೆಸ್ನ ಬಗ್ಗೆ ಅವಕಾಶದ ಬಗ್ಗೆ ಹೇಳ್ತಾ ಹೋದ್ರು, ಬಟ್ ಎಲ್ಲೂ ಕೂಡ ಸಕ್ಸಸ್ ಆಗಿಲ್ಲ. ಸುಮಾರು 2 ರಿಂದ 3 ವರ್ಷ ಅವರು ಸಣ್ಣ ಲೆವೆಲಲ್ಲಿ ಇದ್ರು. ಬಟ್ ಆದರೆ ಅವರು ಯಾವತ್ತೂ ಕೂಡ ತನ್ನ ಒಂದು ಡಿಸಿಷನಿಂದ ಹೊರಗಡೆ ಬರಲಿಲ್ಲ. ಇವತ್ತು ತಿಂಗಳಿಗೆ 7.5 ಲಕ್ಷ ಇನ್ಕಮ್ನ ತಗೊಳ್ತಾ ಇದ್ದಾರೆ. ಸೊ ಹಾಗೆ PV ಮೇಡಮ್, ಸೊ ಇವ್ರ ಬಗ್ಗೆ ತುಂಬಾ ಜನ ಇಂಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಸರ್ ನಾವು ಕರೆಕ್ಟಾ? ಸೊ ಮಿರಾಕಲ್ ಅಂತ ಹೇಳ್ಬೋದು. 4ನೇ ಕ್ಲಾಸ್ ಕಲಿತಂತಹ ಒಂದು ಶಾಲೆಯಲ್ಲಿ ಆಯಾ ಆಗಿ ಕೆಲಸ ಮಾಡ್ತಾ ಇದ್ದಂಥ, ಕೇವಲ 4,000 ಸ್ಯಾಲರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಂದು ಮಹಿಳೆ ಇವತ್ತು ತಿಂಗಳಿಗೆ 5 ಲಕ್ಷದಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ, ಕೇವಲ 4ನೇ ಕ್ಲಾಸ್ ಕಲಿತಂತಹ ಮಹಿಳೆ. ಸರ್ ಇವ್ರ ಟೀಮಲ್ಲಿ ಇವತ್ತು ಎಷ್ಟೋ ಜನ ಪೊಲೀಸ್ ಇಲಾಖೆಯಲ್ಲಿ ಇದ್ದವರು ಇದ್ದಾರೆ, ಎಷ್ಟೋ ಜನ ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಎಸ್ ಸರ್ ಇವತ್ತು ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ದೊಡ್ಡ ಗುರಿ, ದೊಡ್ಡ ಕನಸು. ಅದನ್ನು ಪ್ರೂವ್ ಮಾಡಿದಂತಹ ಮಹಿಳೆ ಇವತ್ತು PV ಮೇಡಮ್. ಸೊ ಇವತ್ತು ಹೌಸ್ ವೈಫ್ಸ್ಗಳು ಇವತ್ತು ವೆಸ್ಟೀಜಲ್ಲಿ ಯಾವ ಥರ ಒಂದು ಬದಲಾವಣೆಯನ್ನು ಮಾಡ್ಕೊಳ್ಬೋದು ಅಂತ ಹೇಳಿ ಇಲ್ಲಿರುವಂತಹ ಕೆಲವು ಫೋಟೋಸನ್ನು ನೋಡಿ ಎಷ್ಟೋ ಜನ ಇವತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ಲೀಡಿಂಗ್ ಲೇಡೀಸ್ ಬುಕ್ಕಲ್ಲಿದ್ದಾರೆ. ನಾವು ಕೂಡ ಈ ಬುಕ್ಕಲ್ಲಿ ಇರಬೇಕು ಅಂತ ಹೇಳಿ ಯಾರೆಲ್ಲ ಡಿಸೈಡ್ ಮಾಡ್ತೀರಾ? ಸೊ 100% ಡಿಸೈಡ್ ಮಾಡೋದು ಮುಖ್ಯ ಅಲ್ಲ, ಆ ಡಿಸೈಡ್ ಮಾಡಿದ ನಿರ್ಧಾರದಿಂದ ನಾವು ಚೇಂಜಸ್ ಆಗುವಂಥದ್ದು ಮುಖ್ಯ. ಹೆಸರು ಚೇಂಜಸ್ ಆಗಬಾರ್ದು. ಸೊ ಹಾಗೆ ಇವತ್ತು ಲೇಡೀಸ್ ಬಿಸ್ನೆಸ್ ಅನ್ನ ಮಾಡಬೇಕು, ಅಥವಾ ಜೆಂಟ್ಸ್ ಯಾರು ಎಲ್ಲರೂ ಕೂಡ, ಲೇಡೀಸೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಇವತ್ತು ಹೊಸದಾಗಿ ತುಂಬ ಜನ ಬಂದಿದ್ದೀರಾ. ಸೊ ಈ ಬಿಸ್ನೆಸ್ನ ಮಾಡಬೇಕು ಅಂತ ಹೇಳಿದ್ರೆ ಏನು ಬೇಕು? ನಮಗೆ ಕಾನ್ಫಿಡೆನ್ಸ್ ಬೇಕು. ಕಾನ್ಫಿಡೆನ್ಸ್ ಇದೆಯಾ? ಇರಲ್ಲ. ಜನ ಏನು ಅನ್ಕೊಳ್ತಾರ ಏನೋ. ಹೆಸರು ನಾನು ಕಲೀಲಿಲ್ಲ, ನಾನು ಕಮ್ಮಿ ಕಲ್ತಿದ್ದೀನಿ, ನನಗೆ ಎಜುಕೇಷನ್ ಕಮ್ಮಿ, ನನಗೆ ಪರಿಚಯ ಇಲ್ಲ, ನನಗೆ ನಾಚಿಕೆ ಆಗುತ್ತೆ, ನನಗೆ ಭಯ ಆಗುತ್ತೆ, ನನಗೆ ಏಜ್ ಆಗಿದೆ, ನಾನು ಕಪ್ಪಾಗಿದ್ದೀನಿ, ನಾನು ಬೆಳ್ಳಗಿದ್ದೀನಿ. ಹೆಸರು ಇದೆಲ್ಲ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇರುತ್ತೆ. ಕರೆಕ್ಟಾ? ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಬಟ್ ಇವತ್ತು ಯಾವುದೇ ಭಯ ಇದ್ರೂ ಕೂಡ ವೆಸ್ಟೀಜಲ್ಲಿ ನಾನು ಗೆಲ್ಲೇಬೇಕು ಎನ್ನುವಂಥ ಹಠ ನಮ್ಮಲ್ಲಿ ಚಾಲೆಂಜನ್ನು ತರುತ್ತೆ. ಸೊ ಇವತ್ತು PV ಮೇಡಮ್ ಅವರು ಜಾಸ್ತಿ ಎಜುಕೇಷನ್ ಮಾಡಿಲ್ಲ, 4ನೇ ಕ್ಲಾಸ್ ಕಲ್ತವರು, ಬಟ್ ಇವತ್ತು ತುಂಬ ಚೆನ್ನಾಗಿ ಇನ್ಕಮ್ನ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರಣ ಅವರಿಗೆ ನಾನು ಕಲ್ತಿಲ್ಲ ಎನ್ನುವಂತಹ ಕೀಳಿರಿಮೆ ಇಲ್ಲ, ನಾನು ಬೆಳಿಬೇಕು ಎನ್ನುವಂತಹ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಸರ್ ಸೊ ಹಾಗೆ ನಮಗೆ ನಮ್ಮ ಒಳಗಡೆ ಏನು ವೀಕ್ನೆಸ್ ಇದೆ, ಆ ವೀಕ್ನೆಸ್ ಯಾವತ್ತೂ ಕೂಡ ನಾವು ಅದನ್ನು ಹೈಡ್ ಮಾಡಬಾರ್ದು. ನಾವು ಬೆಳಿಬೇಕು ಎನ್ನುವಂತಹ ನಮ್ಮಲ್ಲಿ ಚಾಲೆಂಜ್ ಇದೆ ನೋಡಿ, ಅದನ್ನು ನಾವು ಜಾಸ್ತಿ ಬೆಳೆಸಿದಾಗ 100% ನಾವು ಗೆಲ್ಲಲಿಕ್ಕಾಗುತ್ತೆ. ಎರಡನೇದಾಗಿ ಬಂದು ಇವತ್ತೇನಂತ ಹೇಳಿದ್ರೆ ಡೆಡಿಕೇಶನ್ ಅಂತ ಹೇಳಿದ್ರೆ ಏನು ಡೆಡಿಕೇಶನ್? ಇವತ್ತೊಂದು ಬಿಸ್ನೆಸ್ ಬಂದಿದೆ, ವರ್ಕ್ ಬಂದಿದೆ, ಅವಕಾಶ ಬಂದಿದೆ. ಈ ಅವಕಾಶದಲ್ಲಿ ಗೆಲ್ಲೇಬೇಕು ಎನ್ನುವಂತಹ ಒಂದು ಮನೋಭಾವ, ತ್ಯಾಗ ಅಂತ ಹೇಳ್ಬೋದು. ತ್ಯಾಗ, ಡೆಡಿಕೇಶನ್ ಅಂದ್ರೆ ಅದಕ್ಕೆ ನಾವು ಏನಾಗಬೇಕು? ಇನ್ವಾಲ್ವ್ಮೆಂಟ್ ಆಗಬೇಕು. ಕರೆಕ್ಟಾ? ಸೊ ಇವತ್ತು
ಬಿಡಬೇಕು. ಏನ್ ಮಾಡಬೇಕು? ಅಪ್ಲೈನ್ನ ಬಿಡಬೇಕು. ಪ್ರತಿಯೊಂದಕ್ಕೂ ಕೂಡ ಇವತ್ತೊಂದು ಸೋಪ್ ಬಗ್ಗೆ ಹೇಳಬೇಕಾದ್ರೂ ಕೂಡ ಅಪ್ಲೈನ್ಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಹೆಲ್ತ್ ಕೇರ್ ಬಗ್ಗೆ ಹೇಳಬೇಕಾದ್ರೂ ಕೂಡ ಅಪ್ಲೈನ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಹೋಮ್ ಮೀಟಿಂಗ್ ಮಾಡಬೇಕಾದ್ರೂ ಕೂಡ ಅಪ್ಲೈನ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ನಾವು ಇಂಡಿಪೆಂಡೆಂಟ್ ಆಗಲ್ಲ. ವೆಸ್ಟೀಜಲ್ಲಿ ಫಾಸ್ಟ್ ಆಗಿ ನಾವು ಇನ್ಕಮ್ ತಗೊಳ್ಬೇಕು, 1 ಲಕ್ಷ ಚೆಕ್ ತಗೋಬೇಕು, 2 ಲಕ್ಷ ತಗೋಬೇಕು, ಕಾರ್ ತಗೋಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವು ಅಪ್ಲೈನ್ನ ಬಿಟ್ಟು ಇಂಡಿಪೆಂಡೆಂಟ್ ವರ್ಕ್ ಮಾಡಬೇಕು. ನಮ್ಗೆ ಏನು ಗೊತ್ತಿದೆ? ನಮಗೆ ಖಾಲಿ ಸೋಪಿನ ಬಗ್ಗೆ ಗೊತ್ತಿದೆಯಾ? ಅದ್ರ ಬಗ್ಗೆನೇ ಮಾತಾಡೋಣ. ಸ್ಪಿರುಲಿನ ಬಗ್ಗೆ ಗೊತ್ತಾ? ಅದ್ರ ಬಗ್ಗೆನೇ ಮಾತಾಡೋಣ. 10 to 20% ನಮಗೆ ರಿಟೈಲ್ ಪ್ರಾಫಿಟ್ ಬರುತ್ತೆ, ಅದ್ರ ಬಗ್ಗೆನೇ ಗೊತ್ತಿದೆಯಾ? ಅದ್ರ ಬಗ್ಗೆನೇ ಮಾತಾಡೋಣ. ಏನ್ ಗೊತ್ತಿದೆ ಅದನ್ನ ಜಾಸ್ತಿ ಮಾತಾಡೋಣ. ಗೊತ್ತಿಲ್ಲದ ಬಗ್ಗೆ ಕಲಿತಾ ಹೋಗೋಣ. 100% ಆಗ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವೆಸ್ಟೀಜ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು? ಇಂಡಿಪೆಂಡೆಂಟ್ ವರ್ಕ್. ಸೊ ಕರೆಕ್ಟಾ? ದುಡ್ಡು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ವೆಸ್ಟೀಜ್ ಅಲ್ಲಿ ಜಾಸ್ತಿ ಕೆಲಸ ಮಾಡಬೇಕು, ಡೈಲಿ ಕೆಲಸ ಮಾಡಬೇಕು. ಡೈಲಿ ಯಾರು ಮನೆಯಿಂದ ಹೊರಗಡೆ ಹೋಗಿ ಜಾಸ್ತಿ ಪ್ರೆಸೆಂಟೇಷನ್ ಕೊಡ್ತಾರೆ, ಜಾಸ್ತಿ ಹೋಮ್ ಮೀಟಿಂಗ್ ಗಳನ್ನ ಮಾಡ್ತಾರೆ, ಅವರು ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಡೈಲಿ ವರ್ಕ್ ಏನ್ನುವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಏನ್ ಹೇಳಿ? ಹಾರ್ಡ್ ವರ್ಕ್. ಇವತ್ತೊಂದು ಕುಕ್ಕಿಂಗ್ ಆಯಿಲ್ ಕೊಡ್ಬೇಕು ಅಂತ ಹೇಳಿದ್ರೆ ತುಂಬಾ ಜನ ಲೇಡೀಸ್ಗಳಿಗೆ ಕಷ್ಟ ಆಗುತ್ತೆ. ಸರ್ ನಾವು ಅಪ್ಲೈನೇ ತಂದು ಕೊಡಬೇಕು ಪ್ರಾಡಕ್ಟ್ಸ್. ಸರ್ ನಾವು ಹೋಮ್ ಮೀಟಿಂಗ್ ಅಲ್ಲಿ ಆರ್ಡರ್ ಬಂತು ಅಂತ ಹೇಳಿದ್ರೆ ಅದನ್ನ ಅಪ್ಲೈನೇ ತಂದು ಕೊಡಬೇಕು. ತುಂಬಾ ಕಷ್ಟ ಆಗ್ತದೆ, ಕೈ ಭಾರ ಆಗುತ್ತೆ, ಕೈ ನೋವುತ್ತೆ. ಕರೆಕ್ಟಾ? ಸರ್ ನಾವು ಬಸ್ಸಲ್ಲಿ ಹೋಗ್ಲಿಕ್ಕಾಗಲ್ಲ, ತುಂಬಾ ದೂರ ಹೋಗ್ಲಿಕ್ಕಾಗಲ್ಲ, ಭಯ ಆಗ್ತದೆ. ಬಸ್ ಯಾವ್ದು ನಂಬರ್ ಅಂತ ಗೊತ್ತಾಗಲ್ಲ, ಬಸ್ಸಿನ ಹೆಸರು ಗೊತ್ತಾಗಲ್ಲ, ಊರು ಗೊತ್ತಾಗಲ್ಲ. ಇದೆಲ್ಲ ಕೇವಲ ನೆಪಗಳು. ಕೆಲಸ ಮಾಡ್ಲಿಕ್ಕೆ ಕಳ್ಳತನ ಅಂತ ಹೇಳ್ತಾರೆ. ಅದನ್ನೇನು ಕರೀತಾರೆ? ಕೆಲಸ ಮಾಡಲಿಕ್ಕೆ ಕಳ್ಳತನ. ಸೊ ಯಾವತ್ತೂ ಕೂಡ ಅಷ್ಟೇ ಕೆಲಸವನ್ನ ನಾವು ಪ್ರಾಮಾಣಿಕತೆಯಿಂದ ಮಾಡಬೇಕು. ಯಾವ ಥರ ಮಾಡಬೇಕು? ಪ್ರಾಮಾಣಿಕತೆಯಿಂದ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ನಾನು ಈ ಬಿಸ್ನೆಸ್ನ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಆಫೀಸ್ಗಳು ಇರ್ತಾ ಇರಲಿಲ್ಲ. ಬೆಂಗಳೂರಿಂದ ಪ್ರಾಡಕ್ಟನ್ನು ತರಿಸ್ಬಿಟ್ಟು 4 ಬಸ್ ಚೇಂಜ್ ಮಾಡಿ ಹೋಗಬೇಕು ಪ್ರಾಡಕ್ಟ್ ಕೊಡಬೇಕಾದ್ರೆ. ಒಂದು ಪ್ರಾಡಕ್ಟನ್ನ ಬ್ಯಾಗ್ ಇಲ್ಲಿ, ಇನ್ನೊಂದು ಇಲ್ಲಿ, ಇನ್ನೊಂದು ಈ ಕೈಯಲ್ಲಿ, ಒಟ್ಟಿಗೆ ಒಂದು 50 kg ಭಾರವನ್ನು ಹೊತ್ಕೊಂಡು ಹೋಗಿ ವರ್ಕನ್ನು ಮಾಡಿದ್ರಿಂದ ಇವತ್ತು ಇಲ್ಲಿದ್ದೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ನಾನು ಲೇಡೀಸ್, ನಂಗಾಗಲ್ಲ, ದೂರ ಹೋಗ್ಲಿಕ್ಕಾಗಲ್ಲ, ಪ್ರಾಡಕ್ಟ್ ಹೊತ್ಕೊಂಡು ಹೋಗ್ಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ, ಬೆವರು ಬರಬಾರ್ದು, ಬಿಸಿಲಿಗೆ ಹೋಗ್ಬಾರ್ದು, ಚಳಿ ಆಗ್ತದೆ, ಸೆಕೆ ಆಗ್ತದೆ, ಮಳೆ ಜೋರಾಗಿ ಬರ್ತಾ ಇದೆ, ಒದ್ದೆ ಆಗ್ತೀನಿ, ಚಳಿ ಬರುತ್ತೆ, ಜ್ವರ ಬರುತ್ತೆ. ಇದೆಲ್ಲ ನೆಪಗಳನ್ನು ನಾವು ಬಿಡಬೇಕು. ನೋ ರೀಸನ್.
ಎಸ್ ಸರ್, ನಾವು ಯಾರು ರೀಸನ್ ಕೊಡದೆ ಇವತ್ತು ವರ್ಕನ್ನು ಮಾಡ್ತಾರೆ ಅವರಿಗೆ ಸೀಸನ್ 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 ಸಕ್ಸಸ್ ಸಿಗುತ್ತೆ. ಎಸ್ ಸರ್, ಸೊ ಹಾಗಾಗಿ ಡೈಲಿ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್. ಹಾಗೆ ಆರನೇದು ಬಂದು ಕಂಫರ್ಟ್ ಝೋನ್. ವಿತೌಟ್ ಆಫ್ ಕಂಫರ್ಟ್ ಝೋನ್ ಬರ್ತಾರೆ, ಏನೋ ಅಂತ ಹೇಳ್ತಾರೆ, ಮೇಡಮ್ ಇದು ಕರೆಕ್ಟ್ ಅಲ್ಲ, ಈ ತರ ಕೆಲಸ ಮಾಡಿ. ಆವಾಗ ಏನಾಗುತ್ತೆ, ಈಗೋಗೋ ಹರ್ಟ್ ಆಗುತ್ತೆ. ಸರ್, ಈಗೋಗ ಏನಾಗುತ್ತೆ, ಹರ್ಟ್ ಆಗುತ್ತೆ. ಡೌನ್ಲೈನ್ ಏನೋ ಒಂದು ಮಾತು ಹೇಳ್ತಾರೆ, ಅಪ್ಲೈನ್ ಡೌನ್ಲೈನ್. ಇದೇನು ಅಂತ ಹೇಳಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಎನ್ನುವಂಥದ್ದು ರಿಲೇಶನ್ಶಿಪ್ ಮೇಲೆ ಬಿಲ್ಡ್ ಆಗುವಂಥ ಬಿಸ್ನೆಸ್. ಯಾವುದ್ರ ಮೇಲೆ? ರಿಲೇಶನ್ಶಿಪ್ ನ ಮೇಲೆ ಬಿಲ್ಡ್ ಆಗುವಂತಹ ಒಂದು ಬಿಸ್ನೆಸ್. ಒಂದು ಮನೆ ಅಂತ ಹೇಳಿದ ಮೇಲೆ ಆ ಮನೆಯಲ್ಲಿ ಜಗಳ ಆಗುತ್ತೆ, ಕೋಪ ಆಗುತ್ತೆ, ದುಃಖ ಆಗುತ್ತೆ, ನೋವಾಗುತ್ತೆ, ಖುಷಿ ಆಗುತ್ತೆ. ಈ ಇಂಡಸ್ಟ್ರಿ ಒಳಗಡೆ ಬರಬೇಕಾದ್ರೂ ಕೂಡ ಅಷ್ಟೇ ಅಪ್ಲೈನ್ ಡೌನ್ಲೈನ್ ಎನ್ನುವಂಥದ್ದು ಕೂಡ ಅಷ್ಟೇ ಒಂದು ರಿಲೇಶನ್ಶಿಪ್. ಹೇಗೆ ನಮ್ಮದು ಲೈಫ್ ಲಾಂಗ್ ನಾವು ಈ ಬಿಸ್ನೆಸ್ ನಾವು ಫ್ಯಾಮಿಲಿಯಲ್ಲಿ ಇರ್ತೀವ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಕೂಡ ಅಷ್ಟೇ ಲೈಫ್ ಲಾಂಗ್ ನಾವು ಇದ್ರೆ ಮಾತ್ರ ಈ ಬಿಸ್ನೆಸ್ ಅಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯ ಆಗುತ್ತೆ, ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ ಸರ್, ಇವತ್ತು ಮಂಜುನಾಥ್ ಸರ್, ಚಿಕ್ಕಣ್ಣ ಸರ್, ಮಸ್ತಾನ್ ಸರ್ ಅವ್ರು ಎಷ್ಟು ವರ್ಷದಿಂದ ಒಂದು ಬಾಂಡಿಂಗ್ ಅಲ್ಲಿ ಇದ್ದಾರೆ, ಕರೆಕ್ಟಾ? ಸೊ ಹಾಗೆ ಈ ಬಿಸ್ನೆಸ್ ಅಲ್ಲೂ ಕೂಡ ಅಷ್ಟೇ ಒಂದು ಮಾತು ಬರುತ್ತೆ ಹೋಗುತ್ತೆ. ಇದು ತಪ್ಪು ಅಂತ ಹೇಳ್ತಾರೆ, ಇದನ್ನು ಸರಿ ಅಂತ ಹೇಳ್ತಾರೆ, ಈ ತರ ಕೆಲಸ ಮಾಡಿ ಅಂತ ಹೇಳ್ತಾರೆ, ಅಥವಾ ಡೌನ್ಲೈನ್ ಇಂದ ಏನೋ ಒಂದು ತಪ್ಪುಗಳು ಆಗಿರ್ಬೋದು, ಅಥವಾ ಅಪ್ಲೈನ್ ಇಂದ ತಪ್ಪು ಆಗಿರ್ಬೋದು, ಅಥವಾ ಕಸ್ಟಮರ್ ಇಂದ ಏನೋ ಒಂದು ಕೆಲವೊಂದ್ಸಲ ತಪ್ಪಾಗಿರ್ಬೋದು. ಬಟ್ ಯಾವತ್ತೂ ಕೂಡ ನಾವು ಅದನ್ನ ಹರ್ಟ್ ಆಗಿ ತಗೊಳ್ಬಾರ್ದು. ಈಗೋವನ್ನ ನಾವು ಬಿಟ್ಟು ಬಿಡಬೇಕು. ತಾಯಿಯಾಗಿ, ತಂಗಿಯಾಗಿ, ಒಂದು ಅಕ್ಕನಾಗಿ ನಾವಿಲ್ಲಿ ನಮ್ಮ ಮನಸ್ಸನ್ನ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡ್ರೆ ಮಾತ್ರ ನಾವಿಲ್ಲಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಕ್ಷಮಿಸುವಂತಹ ಗುಣ ಯಾರಿಗಿರುತ್ತೆ? ಒಂದು ಹೆಣ್ಣಿಗಿರುತ್ತೆ. ಹಾಗಾಗಿ ಹೆಣ್ಣನ್ನ ಕ್ಷಮೆಯ ದರಿತ್ರಿ ಅಂತ ಹೇಳಿ ಕರೀತಾರೆ. ಹೆಸರು ಆ ಒಂದು ತಾಳ್ಮೆ, ಆ ಒಂದು ಗುಣ ನಮ್ಮಲ್ಲಿ ಇದ್ದಾಗ ನಾವು ವೆಸ್ಟೀಸ್ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಹೆಣ್ಣೆದು ಏನು ಅಂತ ಹೇಳಿದ್ರೆ ಡಿಸ್ಕಷನ್ ಆಫ್ ಕ್ರಾಸ್ ಲೈನ್ಸ್. ಅಂದ್ರೆ ಇವಾಗ ತುಂಬಾ ಜನ ಹೊಸದಾಗಿ ಬಂದಿದ್ದೀರಾ, ಹೆಸರು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಟೀಮ್ಗಳಿಂದ ಬಂದಿದ್ದೀರಾ. ಸೊ ಬರಬೇಕಾದ್ರೆ ಅಕ್ಕಪಕ್ಕದಲ್ಲಿ ಕೂತ್ಕೊಳ್ತೀರಾ, ತುಂಬ ಖುಷಿ ಆಗ್ತದೆ. ಸೊ ತುಂಬ ಚೆನ್ನಾಗಿ ಮಾತಾಡ್ತೀವಿ ನಾವು. ಸೊ ನಮ್ಮ ಬಿಸ್ನೆಸ್ನ ಬಗ್ಗೆ ಅವ್ರ ಹತ್ರ ಮಾತಾಡ್ತೀವಿ, ಅವ್ರ ನಂಬರ್ ತಗೊಳ್ತೀವಿ, ಅವ್ರು ನಮ್ಮ ನಂಬರನ್ನು ತಗೊಳ್ತಾರೆ. ಸೊ ಡಿಸ್ಕಷನ್ ಮುಂದುವರಿತಾ ಹೋಗುತ್ತೆ. ಸೊ ಆವಾಗ ಒಂದು ಮಾತು ಬರುತ್ತೆ, ಏನು ಅಂತ ಹೇಳಿದ್ರೆ, ನಾನು ಮಾಡ್ತಾ ಇದ್ದೀನಿ, ನನ್ನ ಅಪ್ಲೈನ್ ಸರಿ ಇಲ್ಲ, ನನ್ನ ಟೀಮ್ ಸರಿ ಇಲ್ಲ, ನನ್ನ ವರ್ಕ್ ಸರಿ ಇಲ್ಲ, ಎಲ್ಲಿ ಹೋದ್ರೂ ಕೂಡ ನನಗೆ ಬಿಸ್ನೆಸ್ ಆಗ್ತಾ ಇಲ್ಲ ಎನ್ನುವಂತಹ ಒಂದು ಮಾತುಗಳು ಬರುತ್ತೆ. ಆದರೆ ಕ್ರಾಸ್ ಲೈನ್ ಎನ್ನುವಂಥದ್ದನ್ನು ನಾವೇನು ಮಾಡಬೇಕು? ಟಚ್ ಮಾಡಲೇಬಾರ್ದು. ಏನು ಮಾಡಬಾರ್ದು? ಟಚ್ ಮಾಡಲೇಬಾರ್ದು. ಅದೊಂದು ವಿಷ.
ಯಾಕೆಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಸ್ವಲ್ಪ ಏನು ಜಾಸ್ತಿ ಫ್ರೆಂಡ್ಶಿಪ್ ಬೆಳೆಸೋದು ತುಂಬಾ. ಎಸ್ ಆರ್ ನಾವು ಕರೆಕ್ಟ್ ಅಲ್ವಾ? ಹಾಗಾಗಿ ಎಷ್ಟೋ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡುವಂತಹ ಲೀಡರ್ಸ್ಗಳು ಇವತ್ತು ಬಿಸ್ನೆಸ್ ಅನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕ್ರಾಸ್ ಲೈನ್ ಕನೆಕ್ಷನ್. ಸೊ ಯಾವತ್ತೂ ಕೂಡ ಅಷ್ಟೇ ನಾವು ನಮ್ಮ ಟೀಮಿನ ಜೊತೆಗೆ, ನಮ್ಮ ಅಪ್ಲೈನ್ಗಳ ಜೊತೆಗೆ ಮಾತ್ರ ನಮ್ಮ ಕನೆಕ್ಷನ್, ನಮ್ಮ ಬಿಸ್ನೆಸ್ ನ ಬಗ್ಗೆ ಮಾತಾಡಿದ್ರೆ ಮಾತ್ರ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದು ಟೀಮ್ ಹ್ಯಾಂಡ್ಲಿಂಗ್. ಟೀಮ್ ಹ್ಯಾಂಡ್ಲಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಆರ್ ನೋ? ಸೊ ನಮ್ಮ ಜೊತೆಗೆ ಇವಾಗ ತುಂಬಾ ಜನ ಹೊಸದಾಗಿ ಬಂದಿದ್ರೆ, ಒಬ್ರು ಜಾಯ್ನ್ ಆಗಿದ್ದಾರೆ ನಿಮ್ಮ ಕೆಳಗಡೆ, ಯಾರಾದ್ರೂ ಒಬ್ರು, ಇಬ್ರು, 3 ಜನ, 10 ಜನ, 20 ಜನ, 30 ಜನ ಜಾಯ್ನ್ ಆಗಿದ್ದಾರೆ, ಕರೆಕ್ಟಾ? ಬಟ್ ಅದನ್ನ ಹ್ಯಾಂಡ್ಲಿಂಗ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಅಪ್ಲೈನ್ ಆದಂತಹ ವ್ಯಕ್ತಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಒಂದು ಮಾನಸಿಕ ತಜ್ಞನ ತರ ಇರಬೇಕು. ಯಾರ ತರ ಇರಬೇಕು? ಮಾನಸಿಕ ತಜ್ಞನ ತರ ಇರಬೇಕು. ಎಲ್ಲೂ ಕೂಡ ಸಿಟ್ಟನ್ನ ಮಾಡ್ಕೊಳ್ಬಾರ್ದು, ಎಲ್ಲೂ ಕೂಡ ಜಾಸ್ತಿ ತಾಳ್ಮೆಯನ್ನು ಕೂಡ ಇಟ್ಕೊಳ್ಬಾರ್ದು. ಸೊ ಹೇಗೆ ವರ್ಕ್ ಮಾಡಬೇಕು, ಯಾವ ತರ ವರ್ಕ್ ಮಾಡಬೇಕು, ಯಾವ ತರ ಅವರಿಗೆ ಸಪೋರ್ಟ್ ಅನ್ನ ಕೊಡ್ಬೇಕು, ಆ ಸಪೋರ್ಟ್ ಅನ್ನ ಕೊಟ್ರೆ ಮಾತ್ರ ಟೀಮ್ ಅನ್ನ ನಾವು ತುಂಬಾ ಚೆನ್ನಾಗಿ ಹ್ಯಾಂಡ್ಲಿಂಗ್ ಮಾಡೋದಕ್ಕಾಗುತ್ತೆ. ಇವತ್ತು ತುಂಬಾ ಜನ ಜೆಂಟ್ಸ್ ಇದ್ದೀರಾ, ಸೊ ಲೇಡೀಸ್ ಬರ್ತಾರೆ. ಲೇಡೀಸ್ಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಕೆಲವು ಮನಸ್ಥಿತಿಗಳಿರುತ್ತೆ, ಸರ್ ನಾವು ಕರೆಕ್ಟಾ? ಸೊ ಇವಾಗ ಪೀರಿಯಡ್ಸ್ ಟೈಮ್ ಅಲ್ಲಿ ಜಾಸ್ತಿಯಾಗಿ ಏನಾಗುತ್ತೆ, ಪೀರಿಯಡ್ಸ್ ಆಗೋದಕ್ಕಿಂತ ಮುಂಚೆ ಲೇಡೀಸ್ಗಳ ಮನಸ್ಥಿತಿ ಹೇಗಿರ್ತದೆ? ಸಿಟ್ಟು ಜಾಸ್ತಿ ಬರುತ್ತೆ, ಕೋಪ ಜಾಸ್ತಿ ಬರುತ್ತೆ, ದುಃಖ ಬರುತ್ತೆ. ಎಸ್ ಆರ್ ನೋ? ಅವಾಗ ನಾವು ಏನ್ ಮಾಡ್ತೀವಿ? ರ್ಯಾಶ್ ಆಗಿ ಮಾತಾಡಿದಾಗ ಕೋಪ ಇನ್ನೂ ಜಾಸ್ತಿ ಆಗ್ತದೆ. ಎಸ್ ಆರ್ ನೋ? ಕರೆಕ್ಟಾ? ಸೊ ಹಾಗಾಗಿ ಆ ಸಿಟ್ಟು ಬರಬಾರ್ದು ಅಂತ ಹೇಳಿದ್ರೆ, ಸಿಟ್ಟು ಬರೋ ತರ ನಾವು ಕೊಡಬಾರ್ದು. ಅವರ ನಮ್ಮ ಮಾತನ್ನ ಅವ್ರಿಗೆ ಚೆನ್ನಾಗಿ ಹ್ಯಾಂಡ್ಲಿಂಗ್ ಮಾಡಬೇಕು. ಕೆಲವೊಂದ್ಸಲ ಲೇಡೀಸ್ಗಳಿಗೆ ಬೇರೆ ಬೇರೆ ರೀತಿಯ ಕಷ್ಟದ ಪರಿಸ್ಥಿತಿಗಳಿರ್ತದೆ. ಅಂದ್ರೆ ಬಿಸ್ನೆಸ್ ಮಾಡಬೇಕಾದ್ರೆ ಹಸ್ಬೆಂಡ್ ಸಪೋರ್ಟ್ ಕೊಡಲ್ಲ, ಫ್ಯಾಮಿಲಿ ಸಪೋರ್ಟ್ ಎಸ್ ಆರ್ ನೋ? ಸೊ ಹಾಗೆ ಹಸ್ಬೆಂಡ್ ಕಳಿಸಿದ್ದಾರೆ, ಅದ್ರ ಜೊತೆಗೆ ಮಕ್ಕಳು ಕಳಿಸಿದ್ದಾರೆ. ಬಟ್ ನಾವೇನ್ ಮಾಡ್ತಾ ಇದ್ದೀವಿ? ಅವ್ರು ಕೊಟ್ಟಂತ ಸಪೋರ್ಟಿಗೆ ತಕ್ಕ ಹಾಗೆ ನಮ್ಮ ಬಿಸ್ನೆಸ್ ಬರುತ್ತಾ? ನಾವು ವರ್ಕ್ ಮಾಡ್ತಾ ಇದ್ದೀವಾ? ನಮ್ಮನ್ನು ನಾವು ಕ್ವಶನ್ ಕೇಳಬೇಕು. ನಮಗೆ ಸಪೋರ್ಟ್ ಅನ್ನು
ಸೊ ಹಾಗಾಗಿ ಇವತ್ತೇನಂತ ಹೇಳಿದ್ರೆ ಎಂಥದೇ ಒಂದು ಪರಿಸ್ಥಿತಿ ಬಂದ್ರೂ ಕೂಡ ಅದನ್ನ ಕೂಲಾಗಿ ಹ್ಯಾಂಡಲ್ ಮಾಡಬೇಕು. ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಖುಷಿಯಿಂದ ಮಾಡಿದ್ವಿ ಅಂತ ಹೇಳಿದ್ರೆ 100% ವೆಸ್ಟೀಜ್ ಅಲ್ಲಿ ನಮ್ಮ ಗೆಲುವು ಇದ್ದೇ ಇದೆ. ಮಕ್ಕಳೇನು ಒತ್ತಾಯ ಮಾಡ್ತಾ ಇದ್ದಾರೆ, ಅವರಿಗೋಸ್ಕರ ಮಾಡ್ತಾ ಇದ್ದೀನಿ, ಡೌಲೈನಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಮೆಂಟಾಲಿಟಿ ಇದ್ರೆ ನಾವಿಲ್ಲಿ ಗೆಲ್ಲಿಕ್ಕಾಗಲ್ಲ. ನಮಗೋಸ್ಕರ, ನಮ್ಮ ಖುಷಿಗೋಸ್ಕರ. ನೀವು ಲೀಡರ್ಸ್ಗಳ ಮುಖ ನೋಡಿ, ಯಾವಾಗಲೂ ಅವರ ಮುಖ ಹ್ಯಾಪಿ. ಎಸ್ಆರ್ನು ಯಾವಾಗಲೂ ಅವರ ಮುಖ ಗಂಟಾಗಿ ಕೂತ್ಕೊಳ್ಳಲ್ಲ, ಯಾವಾಗಲೂ ಹ್ಯಾಪಿಯಾಗಿರ್ತಾರೆ. ಎಸ್ಆರ್ನು ಹಾಗೆ ಈ ಬಿಸ್ನೆಸ್ನ ಎಷ್ಟೇ ಕಷ್ಟ ಆದ್ರೂ ಕೂಡ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ, ಎಷ್ಟೇ ಪ್ರಾಬ್ಲಮ್ ಬಂದ್ರೂ ಕೂಡ ನಗ್ತಾ 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 ನಾವು ವರ್ಕ್ ಮಾಡಿದ್ವಿ ಅಂತ ಹೇಳಿದ್ರೆ ಸಕ್ಸಸ್ ನಮಗೆ ನಗ್ತಾ 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 ನಮ್ಮ ಜೊತೆಗೆ ಇದ್ದೇ ಇರುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಟ್ರೈನಿಂಗ್ ಸೆಷನ್ ನಾನು ಮುಗಿಸ್ತಾ ಇದ್ದೀನಿ. ಈ ಟ್ರೈನಿಂಗಿಗೆ ಅವಕಾಶವನ್ನು ಕೊಟ್ಟಂತ ನಮ್ಮ ಎಲ್ಲ ಟಾಪ್ ಲೀಡರ್ಸ್ಗಳಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂತ ಹೇಳ್ತಾ, ಅದ್ರ ಜೊತೆಗೆ ಈ ಟ್ರೈನಿಂಗ್ ಅನ್ನ ಹೇಳಿದಂತ ನೀವು